ಶ್ರಾವಣ ಮಾಸದಲ್ಲಿ ಹಚ್ಚುವಂತ ಕೆಲವು ವಿಶೇಷ ದೀಪಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಉಪ್ಪಿನ ದೀಪ. ಉಪ್ಪು, ಅಕ್ಕಿ, ಹಾಲು, ಅರಿಶಿನ ಪುಡಿ, 3 ಡಿಫ್ರೆಂಟ್ ಸೈಜ್ ದೀಪಗಳು, ಹಾಗೆ ಬತ್ತಿ, ಹಾಗೆ ನಾನು ಇಲ್ಲಿ ದೀಪ ಹಚ್ಚಕ್ಕೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಲನ್ನ ತಗೊಂಡು ಈ ರೀತಿ ಮಿಕ್ಸ್ ಮಾಡಿ ದೊಡ್ಡ ದೀಪಕ್ಕೆ ಈ ರೀತಿ ಸವರ್ಬೇಕು. ಅದಕ್ಕೆ ಉಪ್ಪನ್ನ ಹಾಕ್ಬೇಕು. ಅದ್ರ ಮೇಲೆ ಇನ್ನೊಂದು ದೀಪ ಇಟ್ಟು ಅರಿಶಿನ ಕುಂಕುಮನೆಲ್ಲ ಹಚ್ಚಿ ಅದ್ರ ಮೇಲೆ ಅಕ್ಕಿನ ಸುರಿಬೇಕು. ಇನ್ನೊಂದು ಚಿಕ್ಕ ದೀಪನ ತಗೊಂಡು ಅದಕ್ಕೆ ಬತ್ತಿನೆಲ್ಲ ಹಾಕಿ ಅದನ್ನ ಅಕ್ಕಿ ಮೇಲೆ ಇಟ್ಟು ಈ ರೀತಿ ಅರಿಶಿನ ಕುಂಕುಮನೆಲ್ಲ ಹಚ್ಚಿ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ದೀಪ ಹಚ್ಚಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ತಿದ್ದೀನಿ. ಯಾವುದೇ ದೀಪ ಆಗಿರ್ಲಿ ಬರೀ ನೆಲದ ಮೇಲೆ ಇಡಬಾರ್ದು. ಅದಕ್ಕೆ ಒಂದು ಪ್ಲೇಟ್ ನಲ್ಲಿ ಅಕ್ಕಿ ತಗೊಂಡು ಅದ್ರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಬರ್ದಿ ಅದ್ರ ಮೇಲೆ ದೀಪನ ಇಡ್ತಾ ಇದ್ದೀನಿ. ಈ ರೀತಿ ಉಪ್ಪಿನ ದೀಪನ ಶ್ರಾವಣ ಮಾಸದಲ್ಲಿ ಹಚ್ಚೋದ್ರಿಂದ ದೃಷ್ಟಿ ದೋಷ ಹೋಗುತ್ತೆ, ಹಾಗೆ ನೆಗೆಟಿವಿಟಿ ದೂರ ಆಗುತ್ತೆ, ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತೆ ಪಾಸಿಟಿವಿಟಿ ಇರುತ್ತೆ ಅಂತ ಈ ದೀಪನ ಬೆಳಗಿಸ್ತಾರೆ. ಈಗ ಕ್ಷೀರ ದೀಪ ಅಂದ್ರೆ ಹಾಲಿನ ದೀಪದ ಬಗ್ಗೆ ತಿಳ್ಕೊಳ್ಳೋಣ. ಈ ದೀಪ ಮಾಡಕ್ಕೆ ಹಾಲು, ಅಕ್ಕಿ, ತುಪ್ಪದ ಬತ್ತಿ, ಎಲೆ, ಅಡಕೆ, ಒಂದ್ ಬಟ್ಲು, ಹಾಗೆ ಒಂದು ಪ್ಲೇಟ್ ಬೇಕಾಗುತ್ತೆ. ಗಾಜಿನ ಬಟ್ಲಿಗೆ ಒಂದ್ ಲೋಟ ಹಾಲು ಹಾಕಿ ಇಟ್ಕೊಂಡು ಹಾಗೆ ಒಂದು ಪ್ಲೇಟ್ ಮೇಲೆ 5 ಎಲೆಗಳನ್ನ ಈ ರೀತಿ ಇಟ್ಟು ಅದ್ರ ಮೇಲೆ ಅಕ್ಕಿನ ಸುರಿದು 3 ಅಡಕೆನ ಇಡ್ತಾ ಇದೀನಿ. ಯಾಕಂದ್ರೆ ಯಾವಾಗ್ಲೂ ಕೂಡ ಬರೀ ಎಲೆನ ಇಡಬಾರ್ದು, ಅಡಕೆ ಸಮೇತನೇ ಇಡಬೇಕು. ಅಕ್ಕಿ ಮೇಲೆ ಹಾಲು ಹಾಕಿರುವಂತ ಬಟ್ಲನ್ನ ಇಡ್ತಾ ಇದೀನಿ. ಅದ್ರ ಮೇಲೆ ಒಂದು ಚಿಕ್ಕ ಪ್ಲೇಟ್ ನಲ್ಲಿ ತುಪ್ಪದ ಬತ್ತಿನ ಈ ರೀತಿ ಇಡ್ತಾ ಇದೀನಿ. ಈ ತುಪ್ಪದ ಬತ್ತಿ ಆರಾಮಾಗಿ ಹಾಲಲ್ಲಿ ತೇಲುತ್ತೆ. ನೀವು ನಿಶ್ಚಿಂತೆಯಿಂದ ದೀಪನ ಹಚ್ಚಬಹುದು. ಕ್ಷೀರ ದೀಪ ಅಂದ್ರೆ ಹಾಲಿನ ದೀಪ. ಹಾಲು ಶುದ್ಧತೆ, ಪವಿತ್ರತೆ ಮತ್ತೆ ಸಮೃದ್ಧಿಯ ಸಂಕೇತ. ಈ ಕ್ಷೀರ ದೀಪವನ್ನ ಹಚ್ಚೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ, ಹಾಗೆ ಐಶ್ವರ್ಯ ವೃದ್ಧಿ ಆಗುತ್ತೆ. ಕುಟುಂಬದ ಶುಭಕ್ಕಾಗಿ ಕೂಡ ಪ್ರಾರ್ಥನೆಯನ್ನ ಮಾಡಬಹುದು. ಪಂಚಬತ್ತಿ ದೀಪ. ಈ ದೀಪ ಬೆಳಗ್ಸಕ್ಕೆ 9 ಮಾವಿನ ಎಲೆ, 5 ಬತ್ತಿ, ಹಾಗೆ ಅಕ್ಕಿ ಬೇಕಾಗುತ್ತೆ. ಒಂದ್ ಪ್ಲೇಟ್ಗೆ ಈ ರೀತಿ 9 ಎಲೆಗಳನ್ನ ಜೋಡಿಸ್ಕೊಂಡು ಅದ್ರ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ದೀಪನ ಇಟ್ಟು ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಹಚ್ಕೊಂಡು 5 ಬತ್ತಿಗಳನ್ನ ತಗೊಂಡು ಅದನ್ನ ನೀಟಾಗಿ ಈ ರೀತಿ ಒಸ್ಕೊಂಡು 5 ದಿಕ್ಕುಗಳಿಗೂ ಕೂಡ ನೀಟಾಗಿ ಈ ರೀತಿ ಜೋಡಿಸ್ಕೋಬೇಕು. ಈ ದೀಪ ಹಚ್ಚಕ್ಕೂ ಕೂಡ ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆನಲ್ಲಿ ದಿನ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ಪಾಸಿಟಿವಿಟಿ ಅಟ್ರಾಕ್ಟ್ ಆಗುತ್ತೆ. 5 ಬತ್ತಿಗಳನ್ನ ಯೂಸ್ ಮಾಡ್ಕೊಂಡು ಹಚ್ಚುವಂತ ದೀಪನೇ ಪಂಚಬತ್ತಿ ದೀಪ ಅಂತ ಹೇಳ್ತಾರೆ. ಇದು ಪಂಚಭೂತಗಳ ಸಂಕೇತ ಅಂತಾನೂ ಹೇಳ್ಬಹುದು. ಸುತ್ತ ಈ ರೀತಿ ಹೂಗಳನ್ನೆಲ್ಲ ಹಾಕೊಂಡು ಡೆಕೋರೇಷನ್ ಮಾಡ್ಕೊಳ್ಳೋದ್ರಿಂದ ದೀಪ ಅಂತೂ ನೋಡೋಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಪಂಚಬತ್ತಿ ದೀಪನ ಹಚ್ಚೋದ್ರಿಂದ ಶುಭ ವಾತಾವರಣ ಇರುತ್ತೆ, ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ, ಹಾಗೆ ದೇವತೆಗಳ ಅನುಗ್ರಹ ಸಿಗುತ್ತೆ. ಶ್ರಾವಣ ಮಾಸದಲ್ಲಿ ಈ 3 ದೀಪಗಳನ್ನ ಭಕ್ತಿಯಿಂದ ಬೆಳಗಿಸೋಣ. ದೇವರ ಕೃಪೆ ಮತ್ತು ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ಇರಲಿ ಅಂತ ಪ್ರಾರ್ಥಿಸೋಣ. ನಿಮ್ಮನೇಲೂ ಕೂಡ ಶ್ರಾವಣ ಮಾಸದಲ್ಲಿ ಈ ದೀಪಗಳನ್ನ ಬೆಳಗಿಸಿ ದೇವರ ಕೃಪೆಗೆ ಪಾತ್ರರಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರ ಮೇಲೂ ಇರಲಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ರೀತಿ ಯೂಸ್ಫುಲ್ ಇನ್ಫಾರ್ಮೇಶನ್ಗೋಸ್ಕರ ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.